ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ನಗರದಲ್ಲಿ ವೀರಶೂರ ದೇಶಭಕ್ತ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ 486ನೇ ಜಯಂತಿಯನ್ನು ಇಂದು ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಸಿಹಿ ಹಂಚುವ ಮೂಲಕ ಸಂಭ್ರಮದಿಂದ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ವಿನೋದ್ ತಿಮ್ಮಾಪುರ್ ಅವರು ಮಾತನಾಡಿ, ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಶೌರ್ಯ, ತ್ಯಾಗ, ದೇಶಭಕ್ತಿ ಹಾಗೂ ಆದರ್ಶಗಳು ಇಂದಿನ ಯುವ ಜನತೆಗೆ ಸ್ಫೂರ್ತಿದಾಯಕವಾಗಿವೆ ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ಸಮಾಜದ ಮುಖಂಡರಾದ ಗಣೇಶ್ ರಾಠೋಡ್ ಸೇರಿದಂತೆ ಹಿಂದೂ ಸಮಾಜದ ಪ್ರಮುಖರು ಜಯಂತಿಯ ಮಹತ್ವವನ್ನು ವಿವರಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಾಜ ಸೇವಕ ರಾಮ್ಜಿ ಘೋರ್ಪಡೆ ಅವರು ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಜೀವನ ಸಾಧನೆಗಳು ಹಾಗೂ ದೇಶಕ್ಕಾಗಿ ನೀಡಿದ ಕೊಡುಗೆಗಳ ಕುರಿತು ಮಾತನಾಡಿದರು. ಇನ್ನು ಇಲ್ಲಿ ಸಂಘದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಮಾಜದ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಆದರ್ಶಗಳನ್ನು ಸ್ಮರಿಸಿದರು. ವರದಿ ಸೌಕತ್ ಅಲಿ ನದಾಫ್, ಪರ್ವಾ ನ್ಯೂಸ್, ಮುಧೋಳ್. ಯಾದವಾಡ ಸರ್ಕಲ್ ಅಂತೇನು ಹೇಳ್ತಿದ್ರು, ಇವತ್ತು ಇದು ಮಹಾರಾಣಾ ಸರ್ಕಲ್ ಆಗಿ ಪರಿವರ್ತನೆಯಾಗಿ 3-4 ವರ್ಷ ಆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾರಾಣಾ ಪ್ರತಾಪ್ ಜಯಂತಿಯನ್ನ ಎಲ್ಲ ಸಮಾಜದ ಹಿಂದೂ ಸಂಘಟನೆಗಳು, ಸಮಾಜದ ಮುಖಂಡರು ಕೂಡಿ ಈ ಜಯಂತಿಯನ್ನ ಆಚರಣೆ ಮಾಡ್ತಿದ್ದೀವಿ. ಶ್ರೀ ಮಹಾರಾಣಾ ಪ್ರತಾಪರ ಜಯಂತ್ಯೋತ್ಸವ ನಿಮಿತ್ತ ಇವತ್ತು ಎಲ್ಲ ನಮ್ಮ ಮುಧೋಳದ ರಜಪೂತ್ ಸಮಾಜದವರು ಹಾಗೂ ಎಲ್ಲ ಸಮಾಜದ ಯುವಕರು, ಹಿರಿಯರು ಎಲ್ಲರೂ ಸೇರಿ ಪೂಜೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಎಲ್ಲರಿಗೂ ಶುಭಾಶಯ ತಿಳಿಸ್ತೇನೆ. ಮಹಾರಾಣಾ ಪ್ರತಾಪರು ಈ ದೇಶ ಕಂಡಂತ ಒಬ್ಬ ಮಹಾ ನಾಯಕ, ಒಬ್ಬ ರಾಜರಾಗಿ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರನ್ನ ಇವತ್ತು ನೆನೆಸೋಣ ಅಂತ ಹೇಳ್ತಾ ಎಲ್ಲ ಯುವಕರು ಕೂಡ ಅವರು ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ಹೇಳಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದ. ಇಂದು ನಡೆದ ರಾಣಾ ಪ್ರತಾಪ್ ಸಿಂಗ್ ಅವರ ಜನ್ಮದಿನದ 486ನೇ ಜನ್ಮದಿನೋತ್ಸವದ ಅಂಗವಾಗಿ ಇಲ್ಲಿ ನಾವು ಕೂಡಿದ ನಿಮ್ಮೆಲ್ಲರ ಸೌಭಾಗ್ಯದ ಕ್ಷಣವಾಗುತ್ತದೆ. ಮಹಾತ್ಮರದ್ದು ಯಾಕೆ ಮಾಡಬೇಕಪ್ಪ ಅಂದ್ರ, ಮಹಾತ್ಮರು ಹೇಗಿದ್ದಾರಂದ್ರ, ಸಾಧು ಸಂತರ ಸಂಘ ಸುಲಿದು ಬಾಳಿ ಹಣ್ಣಿನಂತೆ, ದುಷ್ಟರ ಸಂಘ ಬಚ್ಚಳದ ರಜ್ಜಿನಂತೆ, ಏನಾದರಾಗು ಮೊದಲು ಮಾನವನಾಗು, ಇಲ್ಲ ದಾನವನಾಗೆಲ್ಲ ಮಹಾತ್ಮನಾಗು. ಇಲ್ಲೇನಪ್ಪಾ ಅಂದ್ರೆ ಸಂತರ ಸಂಘ ಬಹಳ ಅವಶ್ಯಕತೆ ಐತಿ. ಮಹಾತ್ಮರೇ, ಸಂತರ ಸಂಘ 6 ಶಾಸ್ತ್ರ ಓದಿದ್ರೇನ, 100 ಪುರಾಣವ ಕೇಳಿದ್ರೇನ, ಸಾಧು ಸದ್ದ ಅನ್ನೋದು ಸಂಘವಿಲ್ಲದೆ ಬೀರಿನಿಂದ ತಿಳಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಖ್ಯ ಮಹಾತ್ಮರು ಹೇಳ್ತಾರೆ. ಮಹಾತ್ಮರೇ, ಇವತ್ತು ನಾವು ಆಚರಣೆ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದ ಹೇಳ್ತೇವೆ. ನಮಸ್ಕಾರ.